ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಹಲಸಿನಕಾಯಿಯ ಮಸಾಲ ಗೊಜ್ಜನ್ನ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಹಲಸಿನಕಾಯಿನ ಹೆಚ್ಕೊಂಡು ಇಟ್ಕೊಂಡಿದ್ದೆ, ಈರುಳ್ಳಿ ಒಗ್ಗರಣೆಗೆ, ಕುಕ್ಕಿಂಗ್ ಆಯಿಲ್, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಅವರೆಕಾಳು, ಆಲೂಗಡ್ಡೆ, ಮಸಾಲ ರುಬ್ಕೊಂಡಿದ್ದೆ, ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಅಚ್ಚಕಾರ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಕೊಬ್ಬರಿ ಹಾಕ್ಕೊಂಡು ಮಸಾಲ ರುಬ್ಬಿ ಇಟ್ಕೊಂಡಿದ್ದೆ. ಒಲೆ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಮಲ್ಲಿದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಎಣ್ಣೆಲಿ ಈರುಳ್ಳಿ ಫ್ರೈ ಆಗಲಿ. ಈಗ ಅವರೆಕಾಳು ಸೇರಿಸ್ಕೊಳ್ಳೋಣ. ಮೊದಲಿಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಹಲಸಿನಕಾಯಿನ ತಗೊಳ್ಳೋಣ, ಸೇರಿಸ್ಕೊಳ್ಳೋಣ. ಈಗ ಅವರೆಕಾಳು ಜೊತೆನೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಈಗ ನೀರು ಸೇರಿಸ್ಕೊಳ್ಳೋಣ, ಬಿಸಿ ನೀರು, ತಣ್ಣೀರು ಬೇಕಾದ್ರೂ ಸೇರಿಸ್ಕೋಬೋದು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಚೋಟಲ್ಲಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈಗ ಬಾಯ್ಲಾಗಲಿ, ತಟ್ಟೆ ಮುಚ್ಚೋಣ. ನೋಡಿ, ಚೆನ್ನಾಗಿ ಬಾಯ್ಲಾಗಿದೆ. ಹಲಸಿನಕಾಯಿ ನೋಡಿ ಬಾಯ್ಲಾಗಿದೆ. ಈಗ ಇದಕ್ಕೆ ಮಸಾಲ ಸೇರಿಸ್ಕೊಳ್ಳೋಣ. ಆಗಲೇ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲ. ತಪ್ಪಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲಕ್ಕೆ ಅದು ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೋಟಲ್ಲಿ. ಆಗಲೇ ಕೂಡ ಉಪ್ಪು ಹಾಕಿದ್ವಿ. ಈಗ ಮಸಾಲಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ಮತ್ತೊಮ್ಮೆ ಚೋಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲ ಚೆನ್ನಾಗಿ ಬಾಯ್ಲ್ ಆಗಲಿ, ತಟ್ಟೆ ಮುಚ್ಚೋಣ. ನೋಡಿ, ಹಲಸಿನಕಾಯಿ ಮಸಾಲ ಗೊಜ್ಜು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಸೊ ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನದ ಜೊತೆ. ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ, ಮತ್ತು ಚಪಾತಿ, ಪೂರಿಗೆ, ರೊಟ್ಟಿ ಕೂಡ ಚೆನ್ನಾಗಿರುತ್ತದೆ. ಈ ಹಲಸಿನಕಾಯಿಯ ಮಸಾಲ ಗೊಜ್ಜು. ಹಲಸಿನಕಾಯಿ ಜೊತೆ ಆಲೂಗಡ್ಡೆ, ಅವರೆಕಾಯಿ ಕೂಡ ಹಾಕಿದೆ. ಆರಿಗೂ ಕೂಡ ತುಂಬಾ ಒಳ್ಳೆಯದು. ಹಲಸಿನಕಾಯಿ ಫೈಬರ್ ಇದೆ. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ ಹೇಗಿದೆ ಅಂತ. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ. ಅವರೆಕಾಯಿ ಹಾಕಿರೋದು ಹಲಸಿನಕಾಯಿ ಗೊಜ್ಜು ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಂತ. ಈಗ ಹಲಸಿನಕಾಯಿ ಸೀಸನ್ ಕೂಡ ಆಗಿದೆ, ಅವರೆಕಾಯಿ ಕೂಡ ಇದೆ. ನೀವು ಕೂಡ ಮನೇಲಿ ಈ ರೀತಿ ಮಸಾಲ ಗೊಜ್ಜು ಟ್ರೈ ಮಾಡಿ ನೋಡಿ. ಅನ್ನಕ್ಕೆ, ಪೂರಿಗೆ, ಚಪಾತಿಗೆ, ಮುದ್ದೆಗೂ ಸೂಪರಾಗಿ ಕಾಂಬಿನೇಷನ್ ಆಗಿರುತ್ತದೆ. ಎಲ್ಲರಿಗೂ ಇಷ್ಟ ಆಗುತ್ತದೆ. ಇದರಲ್ಲಿ ಹೆಚ್ಚಿನ ಫೈಬರ್ ಕೂಡ ಇರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.